So, hi, hello, everyone. So, continue the circle chapter. ಸೊ ಇದು ಸರ್ಕಲ್ ಚಾಪ್ಟರ್ನಲ್ಲಿ ನಾಲ್ಕನೇ ವಿಡಿಯೋ. ಆ ಸರ್ಕಲ್ ಚಾಪ್ಟರ್ನ ಮುಂದುವರಿಸ್ತಾ ಇದ್ದೀನಿ. ಸ್ಪರ್ಶ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದು ಸ್ಪರ್ಶ ಬಿಂದು ಅಂತ ಹೇಳ್ತಾರೆ. ಕ್ಲಿಯರ್ ಆಯಿತಾ? ಕಳೆದ ವಿಡಿಯೋಗಳಲ್ಲಿ ನಾನು ಸರ್ಕಲ್ ವೃತ್ತದ ಬಗ್ಗೆ ಹೇಳಿದ್ದೆ. ಸೀಕೆಂಟ್ ಹೇಗೆ ಇದೆ ಮತ್ತು ಸ್ಪರ್ಶಕ ಹೇಗೆ ಅನ್ನೋದ್ರ ಬಗ್ಗೆ ಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೆ. ಈಗ ಥಿಯರಮ್ಮಿಗೆ ಸಂಬಂಧಪಟ್ಟಂತಹ ಒಂದು ಕೊನೆಯ ಆ್ಯಕ್ಟಿವಿಟಿ ಇದು, ಹೌದಾ? ಆ ನಂತರ ಥಿಯರಮ್ನ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಸ್ವಲ್ಪ ವಿವರಣೆಯನ್ನು ತೆಗೆದುಕೊಳ್ಳೋಣ, ಸರಿನಾ? ನಾನೀಗಾಗಲೇ ಬರೆದಿದ್ದೀನಿ ನೋಡಿರಿ. ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುನ ಸ್ಪರ್ಶ ಬಿಂದು ಅಂತ ಹೇಳ್ತೇವೆ. ಟ್ಯಾಂಜೆಂಟ್ಸು ಮತ್ತು ಕಾಮನ್ ಪಾಯಿಂಟ್ ಆಫ್ ಸರ್ಕಲಲ್ಲಿ ಅದನ್ನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೇವೆ. ಈಗ ಈ ಚಿತ್ರನ ಗಮನಿಸಿ ನೀವು. ಇದರಲ್ಲಿ ಈಗ ನಾನಿಲ್ಲ ನೇಮ್ ಬರ್ಕೋತೀನಿ, ಪಿ ಮತ್ತು ಕ್ಯೂ ಅಂತ ಇಟ್ಕೊಳ್ಳಿ. ಇದು ಒಂದು ಪ್ಲೇನ ಅಂತ ಅಥವಾ ಒಂದು ರಸ್ತೆ ಅಂತಲೇ ಭಾವಿಸ್ಕೊಳ್ಳೋಣ, ರೋಡ್ ಅಂತ ಇಟ್ಕೊಳ್ಳೋಣ. ಕ್ಲಿಯರಾ? ಸೊ ಈ ವೀಲನ್ನು ನಾವು ಒಂದು ಸೈಕಲ್ ಚಕ್ರ ಅಂತ ಭಾವಿಸ್ಕೊಳ್ಳಿ, ಅದು ಯಾವುದೋ ಒಂದು ಚಕ್ರ ಭಾವಿಸ್ಕೊಳ್ಳೋಣ. ನಾನು ಹೇಳಿ ಎಲ್ಲ ಲೈನ್ಸ್ಗಳನ್ನು ಡ್ರಾನ್ ಮಾಡಿದ್ದೀನಿ ನೋಡಿ, ಹೌದಾ? ಈ ಥರ ಲೈನ್ಸ್ಗಳನ್ನು ಎ ಇ ಎಫ್ ಇದೆಲ್ಲ ಬರೆದು ನೇಮ್ಗಳನ್ನು ಕೊಟ್ಟಿದ್ದೀನಿ, ಲೈನ್ ಡ್ರಾನ್ ಮಾಡಿದ್ದೀನಿ. ಈಗ ಇದು ಸೆಂಟರ್ ಪಾಯಿಂಟ್ ಅಂತ ಭಾವಿಸೋಣ, ಓಕೆನಾ? ಸೆಂಟರ್ ಪಾಯಿಂಟಿಂದ ಎ ಎಳೆದಿದ್ದೀನಿ, ಇದು ಓ ಅಂತ ತಿಳ್ಕೊಳ್ಳಿ. ಓ ಈಸ್ ದಿ ಸೆಂಟರ್. ಓ ಎ ಅನ್ನೋದು ಪರ್ಪೆಂಡಿಕ್ಯುಲರ್ ಲೈನ್ ಆಗ್ತಾಯಿದೆ. ಸೊ ಯಾಕೆ, ವೈ ಇಟ್ ಈಸ್ ಕಾಲ್ಡ್ ಪರ್ಪೆಂಡಿಕ್ಯುಲರ್ ಲೈನು? ಸೊ ವೆನ್ ಓ ಎ ರೇಡಿಯಸ್ ಟಚ್ ದಿ ರೋಡ್, ಇಲ್ಲೊಂದು ರೋಡ್ ಅಂತ ಹೇಳಿದೆ ನಾನು, ಇಲ್ಲಿ ಟಚ್ ದ ಲೈನ್ ಅಂತ ಹೇಳ್ಬೋದು. ಅಂದರೆ ಇದು ರೋಡ್ ಅನ್ನೋದಕ್ಕಿಂತ ಟಚ್ ದಿ ಲೈನ್, ಓಕೆನಾ? ಓ ಎ ರೇಡಿಯಸ್ಸು ಒಂದು ಲೈನನ್ನು ಟಚ್ ಮಾಡ್ತಾ ಇದೆ, ಓಕೆನಾ? ಜನರಲ್ಲಾಗಿ ಹೇಳೋದು ಅಂದರೆ ಈ ನಾವು ಒಂದು ಚಕ್ರದ ಪೋಕ್ಸ್ ಕಡ್ಡಿಗಳಿದೆಯಲ್ಲ, ಇವನ್ನ ಕಡ್ಡಿಗಳು ಅಂತ ತಿಳ್ಕೊಳ್ಳಿ. ಇವು ಒಂದೊಂದೇ ಮೂವಿಂಗ್ ಆದಂಗೆ, ಚಕ್ರ ತಿರುಗದಂಗೆ ಈ ಓ ಬಿ ಅನ್ನೋದು ಟಚ್ ಆಗ್ತಾ ಹೋಗುತ್ತೆ ಪಿ ಕ್ಯೂಗೆ. ಹಾಗೆ ಓ ಸಿ ಅನ್ನೋದು ಟಚ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಓ ಡಿ, ಓ ಇ, ಓ ಎಫ್ ಈ ಎಲ್ಲ ಲೈನ್ಸ್ಗಳು ಟಚ್ ಆಗ್ತಾ ಬರುತ್ತೆ. ಆ ಟಚ್ ಆದಂತೆ ಅವೆಲ್ಲ ಲೈನ್ಸ್ ಅಂದರೆ ಓ ಎ, ಓ ಬಿ ಎಲ್ಲವೂ ಕೂಡ ಪರ್ಪೆಂಡಿಕ್ಯುಲರ್ ಅಂದರೆ ಲಂಬವಾಗಿ ನಮಗೆ ಕಾಣುತ್ತೆ. ಲಂಬವಾಗಿರುವಂತೆ ಲಂಬವಾಗಿ ಇರುತ್ತೆ ಅಂತ, ಲಂಬವಾಗಿರುತ್ತೆ ಕಾಣುತ್ತೆ ಅನ್ನೋದಕ್ಕಿಂತ ಲಂಬವಾಗಿ ಇರುತ್ತೆ ಅಂತ ನಾವು ತಿಳ್ಕೊಬೋದು, ಸರಿನಾ? ಅರ್ಥ ಆಗ್ತಿದೆಯಾ? ಈ ಲಂಬವಾಗಿರೋದ್ರಿಂದನೇ ಅದನ್ನು ಈ ಟ್ಯಾಂಜೆಂಟು ಮತ್ತು ರೇಡಿಯಸ್ಸು ಎರಡರ ಒಂದು ಕಾಂಟ್ಯಾಕ್ಟ್ ಪಾಯಿಂಟ್ ಇದೆಯಲ್ಲ, ಆ ರೇಡಿಯಸ್ಸನ್ನು ನಾವು ಪರ್ಪೆಂಡಿಕ್ಯುಲರ್ ಆಫ್ ದಿ ಟ್ಯಾಂಜೆಂಟ್ ಅಂತ, ಒಂದು ಲಂಬ ರೇಖೆ. ಸ್ಪರ್ಶಕಕ್ಕೆ ಓ ಎ ಅನ್ನೋದು ಲಂಬ ರೇಖೆ, ಸ್ಪರ್ಶಕಕ್ಕೆ ಓ ಬಿ ಅನ್ನೋದು ಲಂಬ ರೇಖೆ ಅಂತ ನಾವು ತೀರ್ಮಾನಿಸ್ತೇವೆ, ಓಕೆನಾ? ಅರ್ಥ ಆಗ್ತಿದೆಯಾ? ಹೇಳಿದ್ದು ಗೊತ್ತಾಗ್ತಿದೆಯಾ? ಸೊ ಈ ಎಲ್ಲ ವಿವರಣೆಯನ್ನು ನಾವು ನಮ್ಮ 10ನೇ ತರಗತಿಯ ಅಭ್ಯಾಸದ ಅಂದರೆ ಪುಸ್ತಕದಲ್ಲಿ ಇದನ್ನು ಪೂರ್ಣ ವಿವರಣೆಯನ್ನು ನಾವು ಒಂದು ಸಲ ನೀವು ಓದ್ಕೊಂಡ್ರೆ ಕ್ಲಿಯರಾಗಿ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಇಷ್ಟು ಪಾಯಿಂಟನ್ನು ನಾನು ನಿಮಗೆ ಹೇಳಿದ್ದೀನಿ, ಓಕೆ? ಈ ಕಾಂಟ್ಯಾಕ್ಟ್ ಪಾಯಿಂಟ್ ತ್ರಿಜ್ಯ ಮತ್ತು ಸ್ಪರ್ಶಕ ಇದರ ನಡುವೆ ಇದು ಲಂಬ ರೇಖೆ ಅನ್ನೋ ಪಾಯಿಂಟ್ಸ್ ನಮಗೆ ಸಿಗ್ತಾಯಿದೆ. ಈ ಲಂಬ ರೇಖೆ ಅನ್ನೋ ಒಂದು ಈ ಅಂಶದ ಮೇಲ್ಗಡೆ ನಾವು ಒಂದು ವಿವರಣೆಯನ್ನು ಬರಿತೇವೆ. ಆ ವಿವರಣೆಯನ್ನು ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ, ನಿರೂಪಣೆ ಅಂತ ಕರಿತೇವೆ. ಸೊ ಆ ನಿರೂಪಣೆಯನ್ನು ಇದು ಲಂಬ ರೇಖೆ ಅಂತ ಪ್ರೂವ್ ಮಾಡಬೇಕು. ಈ ರೇಖೆನ ನಾವು ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೊಂದು ಸ್ಟೇಟ್ಮೆಂಟನ್ನು ಕೊಡ್ತೇವೆ. ಆ ಸ್ಟೇಟ್ಮೆಂಟನ್ನು ನಾವು ಪ್ರೂವ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಪ್ರಮೇಯ ಅಂತ ಕರಿತೀವಿ. ಅದನ್ನು ಸಾಧನೆ ಅಂತ ಹೇಳ್ತೇವೆ. ಸಾಧನೆ ನೋಡಿ, ಇಲ್ಲಿ ಥಿಯರಮ್ ಅಂದರೆ ನಾವು ಇಲ್ಲಿ ಏನು ತಿಳ್ಕೊಬೋದು, ಜನರಲ್ಲಾಗಿ ತಿಳ್ಕೊಳೋದಾದರೆ ಅಂದರೆ ಈ ವೃತ್ತ ಮತ್ತು ಟ್ಯಾಂಜೆಂಟ್ ಇದೆಯಲ್ಲ, ತ್ರಿಜ್ಯ ಮತ್ತು ಟ್ಯಾಂಜೆಂಟ್ ಇದೆಯಲ್ಲ, ಇದರ ನಡುವಿನ ಒಂದು ಕ್ಯಾರೆಕ್ಟರ್ ಅಂದರೆ ಗುಣ, ಆ ಗುಣದ ಮೇಲ್ಗಡೆ ನಾವೊಂದು ಥಿಯರಮನ್ನು ಬರಿತೇವೆ. ಇದಕ್ಕೆ ನಮಗೊಂದು ಸ್ಟೇಟ್ಮೆಂಟ್ ಕೊಡ್ತೇನೆ. ಥಿಯರಮ್ ಬಗ್ಗೆ ಒಂದು ಪಾಯಿಂಟ್ ತಿಳ್ಕೊಂಡು ನಾನು ಒಂದು ಸಿಂಪಲ್ ಆಗಿರೋ ಒಂದು ಪಾಯಿಂಟು. ಈ ಸ್ಟೇಟ್ಮೆಂಟನ್ನು ಮೊದಲು ಹೇಳಿಕೆ ಅಂತ ಕರಿತೀವಿ ಅಥವಾ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅದನ್ನು ನಾವು ನಿರೂಪಣೆ ಅಂತ ಹೇಳ್ತೇವೆ. ಆ ನಿರೂಪಣೆ ರೂಪದಲ್ಲಿ ನಮಗೆ ಕೊಡ್ತಾರೆ.
ಕ್ಲಿಯರ್ ಆಯಿತಾ? ಇದು ಲಂಬರೇಖೆ ವೃತ್ತಕ್ಕೆ ಇರೋದು ಅಂತ ನೀವು ಪ್ರೂವ್ ಮಾಡಿಕೊಡಿ, ಸಾಧಿಸ್ಕೊಡಿ ಅಂತ ಕೇಳ್ತಾರೆ. ಈ ಒಂದು ಹೇಳಿಕೆ ಅಥವಾ ನಿರೂಪಣೆಯನ್ನು ಆಧಾರವಾಗಿ ತೆಗೆದುಕೊಂಡು ಬೇಸಾಗಿ ನಾವು ತೆಗೆದುಕೊಂಡು 4 ಅಂಶಗಳ ಮೂಲಕ ಈ ಒಂದು ವಿವರಣೆಯನ್ನು ನಾವು ವ್ಯಕ್ತಪಡಿಸಬೇಕು, ಅಂದರೆ ಬಿಡಿಸಿ ಬರೀಬೇಕು. ಏನೇನಕ್ಕೆ ನಾವು ಇದು ಲಂಬರೇಖೆ ಆಗುತ್ತೆ, ಯಾವ್ಯಾವ ರೀಸನ್ ಕಾರಣಗಳಿಗೆ ಇದು ಲಂಬರೇಖೆ ಆಗುತ್ತೆ ಅನ್ನೋದನ್ನು ನಾವು ಈ 4 ಹಂತಗಳಲ್ಲಿ ಬಿಡಿಸ್ತಾ ಹೋಗ್ತೇವೆ. ಈ 4 ಹಂತಗಳಲ್ಲಿ ಬಿಡಿಸ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆನ ನಾವಿಲ್ಲಿ ಥಿಯರಮ್ ಅಂತ ಕರೆಯೋದು, ಅದನ್ನೇ ನಾವು ಪ್ರಮೇಯ ಅಂತ ಕರೆಯೋದು. ಆ 4 ಹಂತ ಯಾವ್ಯಾವುದಪ್ಪ ಅಂತಂದರೆ, ಫಸ್ಟು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಅವನೇ, ಸರಿನಾ? ನಾನು ಪ್ರಮೇಯದಲ್ಲಿ ಹೇಳ್ತೀನಿ ಸ್ಟೇಟ್ಮೆಂಟ್ ಅಂದರೆ ಏನು, ಹೇಗೆ ಅಂತ, ಸರಿನಾ? ಅದನ್ನು ನೋಡೋಣ ಮುಂದಕ್ಕೆ ಹೋಗೋದು. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಆಧಾರವಾಗಿ, ಆ ಸ್ಟೇಟ್ಮೆಂಟನ್ನು ಆಧಾರವಾಗಿ ಏನು ನಮಗೆ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು, ಆ ಸ್ಟೇಟ್ಮೆಂಟ್ ಅಂದರೆ ನಿರೂಪಣೆ ಏನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕನಾದ ಒಂದು ಹೇಳಿಕೆಯನ್ನು ಅಥವಾ ಅದಕ್ಕೆ ತಕ್ಕನಾದ ಒಂದು ಸಾಲ್ವಿಂಗ್ ಅಂತ ಏನು ಅಂತ ಕರಿತೀವಿ, ಅದಕ್ಕೆ ವಿವರಣೆಯನ್ನು ದತ್ತ ಅಂತ ಕರಿತೀವಿ. ಕೊಟ್ಟಿರ್ತಕ್ಕಂಥ ನಿರೂಪಣೆಗೆ ತಕ್ಕನಾದ ವಿವರಣೆ ಕೊಡ್ತಕ್ಕಂಥದ್ದೇ ದತ್ತ. ಅದನ್ನು ಗಿವನ್ ಅಂತ ಹೇಳ್ಬೋದು, ಅಥವಾ ಡೇಟಾ ಅಂತಲೂ ಕೂಡ, ಡಾಟಾ ಅಥವಾ ಡೇಟಾ ಅಂತ ಕೂಡ ಹೇಳ್ಬೋದು, ಡಾಟಾ ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟು ಟು ಪ್ರೂವ್ ಅಂತ ಹೇಳ್ತೇವೆ. ಟು ಪ್ರೂವ್ ಅನ್ನೋದು ಸಾಧನೀಯ ಅಂತ ಹೇಳ್ತೇವೆ, ಹೌದಾ? ನಮಗೆ ಏನನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು ಅನ್ನೋದನ್ನು ವಿವರಿಸೋದು. ಅಲ್ಲಿ ಕೊಟ್ಟಿರೋದನ್ನು ಇಲ್ಲಿ ಬರಿತಾ ಹೋಗ್ತೇವೆ. ಏನನ್ನು ಪ್ರೂವ್ ಮಾಡಬೇಕು ಅನ್ನೋದನ್ನೇ ಪಾಯಿಂಟ್ಸಲ್ಲಿ ಬರಿತಾ ಹೋಗ್ತೇವೆ. ಕೊಟ್ಟಿರೋ ಅಂಶಗಳನ್ನ ಬರೆಯೋದು ಡೇಟಾ ಆಯಿತು. ಏನು ಪ್ರೂವ್ ಮಾಡಬೇಕು ಅದು ಟು ಪ್ರೂವ್ ಅಂದರೆ ಸಾಧಿಸಬೇಕಾಗಿರೋಂಥ ನಾವು ಸಾಧನೀಯದಲ್ಲಿ ಹೇಳ್ತಾ ಹೋಗ್ತೇವೆ. ನೆಕ್ಸ್ಟು ಈ ಥರ ಪ್ರೂವ್ ಮಾಡಬೇಕಾದ್ರೆ ಕೆಲವೊಂದು ಎಲಿಮೆಂಟ್ಸನ್ನು ನಾವು ಜಾಯಿನ್ ಮಾಡಬೇಕಾಗತ್ತೆ, ಸೇರಿಸ್ಬೇಕಾಗತ್ತೆ. ಇದರಲ್ಲಿ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ಸೇರಿಸ್ಬೇಕಾಗತ್ತೆ. ಕೆಲವು ಅಂಶಗಳನ್ನ ತೆಗೆದುಕೊಳ್ತೀವಿ, ಎಕ್ಸ್ಟ್ರಾ ಅಂಶಗಳನ್ನ ತೆಗೆದುಕೊಳ್ತೀವಿ. ಅದನ್ನೇ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಅದನ್ನು ನಾವು ರಚನೆ ಅಂತ ಹೇಳ್ತೇವೆ. ನೆಕ್ಸ್ಟು ಈಗ ನಮಗೆ ಕೊಟ್ಟಿರ್ತಕ್ಕಂಥ ನಿರೂಪಣೆಯ ಆಧಾರದ ಮೇಲ್ಗಡೆ ಡೇಟಾ ಬರಿತೀವಿ, ಸಾಧನೀಯ ಬರಿತೀವಿ, ರಚನೆ ಮಾಡ್ಕೊತೀವಿ. ಈ ಎಲ್ಲ ಅಂಶಗಳನ್ನು ವಿವರವಾಗಿ ಹೇಳ್ತಾ ಹೋಗ್ತೀವಿ. ಸಾಧನೆಯಲ್ಲಿ ಹೇಗೆ ನಾವು ಅದನ್ನು ಅಳವಡಿಸ್ಕೊಂಡ್ವಿ ಅಂತ ವಿವರಿಸ್ತಾ ಹೋಗ್ತೀವಿ. ಅದೇ ಸಾಧನೆ. ಈ ಥರ ವಿವರಿಸ್ಕೊಂಡಾಗ ನಮಗೆ ಕೊನೆಗೆ ಸಿಗ್ತಕ್ಕಂಥ ಅಂಶನೇ ಅದು ಸಾಧನೀಯ ಆಗಿರುತ್ತೆ, ಸಾಧನೆ ಅಂತ ಕರಿತೇವೆ. ಅಂದರೆ ಈ 4 ಅಂಶಗಳನ್ನು ಬಳಕೆ ಮಾಡಿಕೊಂಡು ನಾವು ವಿವರಣೆ ಮಾಡ್ತೇವೆ. ಸೊ ಅದಕ್ಕೆ ನಾವು ಥಿಯರಮ್ ಅಂತ ಹೇಳ್ತೇವೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ತಿಳ್ಕೊಂಬಿಡೋಣ. ಸಿಂಪಲ್ಲಾಗಿ ಇಲ್ಲೊಂದು ಲೈನ್ ಬರ್ತಿದ್ದೀನಿ ಎ ಬಿ ಅಂತ ಒಂದು. ಆ ಎ ಬಿಗೆ ಒಂದು ಫಿಕ್ಸ್ಡ್ ಪಾಯಿಂಟ್ ಪಿ, ಸ್ಥಿರ ಬಿಂದು ಅಂತ ಹಾಕ್ಕೊಂಡಿದ್ದೀನಿ. ಓಕೆನಾ? ಬೇಗ ಹೇಳ್ತಿದ್ದೀನಿ. ಇದರಲ್ಲಿ ಪಿ ಎಮ್ ಅನ್ನೋದು ಒಂದು ರೇಖೆಯನ್ನು ಸ್ಥಿರ ಬಿಂದುವಿನಿಂದ ಎಳೆದಿದ್ದೀನಿ, ನೋಡ್ಕೊಳ್ಳಿ. ಈಗ ಇದು ಅಂದಾಜು ಮೆಜರ್ಮೆಂಟ್ ಮಾಡಿದ್ದೀನಿ. 5.5 ಇರ್ಬೋದು ಅಥವಾ 5 ಇರ್ಬೋದು ಅಂತ ತಿಳ್ಕೊಳ್ಳೋಣ. ಹಾಗೆಯೇ ಪಿಯಿಂದ ಅನದರ್ ಲೈನ್ ಪಿ M1 ಅಂತ ತಗೊಂಡಿದ್ದೀನಿ. ಅದು ಎಮ್ ಪಾಯಿಂಟಲ್ಲಿಲ್ಲ, ಎಮ್ ಬಿಟ್ಟು ಆಚೆ ಇದೆ. M1 ಆಲ್ಸೋ ಅನದರ್ ಪಾಯಿಂಟ್ ಆನ್ ಎ ಬಿ, M2 ಆಲ್ಸೋ ಅನದರ್ ಪಾಯಿಂಟ್ ಆನ್ ಎ ಬಿ, M3 ಆಲ್ಸೋ, M4 ಆಲ್ಸೋ. ಇಲ್ಲಿ M1, M2, M3, M4 ಎಲ್ಲವೂ ಕೂಡ ಅನದರ್ ಪಾಯಿಂಟ್ಸ್ ಆನ್ ಎಮ್ಗಿನ್ನ ಭಿನ್ನವಾದ ಬಿಂದುಗಳು ಇವೆ. ಓಕೆನಾ? ಈ ಎಲ್ಲ ಬಿಂದುಗಳನ್ನ ನಾನು ಇಲ್ಲಿ ಮೆಜರ್ಮೆಂಟ್ ಮಾಡಿ ಬರ್ತಿದ್ದೀನಿ. ಅಪ್ರಾಕ್ಸಿಮೇಟು 7.5 ಇರ್ಬೋದು, 6.3 ಇರ್ಬೋದು, 6 ಇರ್ಬೋದು, 7 ಇರ್ಬೋದು, ಅಥವಾ ಇದು ಈಕ್ವಲ್ಲು ಬರ್ಬೋದು, ಏನು ತೊಂದರೆ ಇಲ್ಲ. ಕ್ಲಿಯರಾ? ಸರಿನಾ? ಆದರೆ 5.5 ಇದೆಯಲ್ಲ, ಇದು ತುಂಬ ಚಿಕ್ಕದಾದ ರೇಖೆ, ಸರಿನಾ? ಅಂದರೆ ಕಡಿಮೆ ದೂರವನ್ನು ಹೊಂದಿದೆ. ಅದನ್ನು ಶಾರ್ಟೆಸ್ಟ್ ಲೈನು, ಶಾರ್ಟ್ ಆಗಿದೆ ನೋಡ್ಕೊ. ಎಲ್ಲ ಲೈನ್ಗಳಿಗಿನ್ನ ಕಡಿಮೆ ಡಿಸ್ಟೆನ್ಸನ್ನು ಹೊಂದಿರತಕ್ಕಂಥ ರೇಖೆ ಇದೆ. ಹಾಗೆ ಈ ಕಡಿಮೆ ಡಿಸ್ಟೆನ್ಸನ್ನು ಹೊಂದಿರೋದ್ರಿಂದನೇ ಇದು ಪರ್ಪೆಂಡಿಕ್ಯುಲರ್ ಲೈನ್ ಆಗುತ್ತೆ. ಅದಕ್ಕೆ ನಾವು ಇದನ್ನು ಲಂಬ ರೇಖೆ, ಇದೇ ವಿವರಣೆಯನ್ನು ನಾವು ಇಲ್ಲಿ ಹೇಳ್ತಾ ಇರೋದು ಈ ಸರ್ಕಲ್ನಲ್ಲಿ. ಹೌದಾ? ಟ್ಯಾಂಜೆಂಟ್ ಅಂದರೆ ಪಿ ಕ್ಯೂ ಅನ್ನೋ ಒಂದು ಲೈನಿಗೆ ರೇಡಿಯಸ್ ಅನ್ನೋದು ಒಂದು ಪರ್ಪೆಂಡಿಕ್ಯುಲರ್ ಆಗಿ ಟಚ್ ಆಗ್ತಾ ಇದೆ. ಓಕೆನಾ? ಈ ವಿವರಣೆನ ನಾವು ನೆಕ್ಸ್ಟ್ ಥಿಯರಮ್ನಲ್ಲಿ ಹೇಳ್ತಾ ಹೋಗ್ತೇನೆ, ವಿವರಣೆ ಕೊಡ್ತಾ ಹೋಗ್ತೇನೆ. ಈ ಒಂದು
ಚಾಪ್ಟರ್ನಲ್ಲಿ 2 ಥಿಯರಮ್ ಬರುತ್ತೆ. ಆ 2 ಥಿಯರಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.